ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಸಿಂಪಲ್ ಆದಂಥ ಸೌತೆಕಾಯಿ ಪಚಡಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈ ರೆಸಿಪಿನ ನೀವೇನಾದರೂ ಈ ಬೇಸಿಗೆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಬಿಸಿಲಿಗೆ ಈ ಥರ ಇದು ಬಾಡಿಗೆ ಕೂಡ ತಂಪಾಗಿರುತ್ತೆ, ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಸೌತೆಕಾಯಿನ ತಗೊಂಡಿದ್ದೀನಿ. ಆ ಸೌತೆಕಾಯಿನ ನಾನು ಆಚೆ ಈಚೆ ತುದಿ ಎರಡು ಕಡೆನೂ ಕಟ್ ಮಾಡಿಕೊಂಡು, ಇದು ಸ್ವಲ್ಪ ಉದ್ದಕ್ಕೆ ಇರೋದ್ರಿಂದ ಮಧ್ಯಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದನ್ನು ಕೊಚ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಇದು ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊಂಡ ನಂತರ ಇದನ್ನು ಈ ಥರ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಚಾಕುಲಿ ಅಥವಾ ಕತ್ತಿಲಾದ್ರೂ ಕೂಡ ಮಾಡ್ಕೊಳ್ಬೋದು. ಈ ಥರ ಕೊಚ್ಕೊಳ್ತಾ ಹೋಗಬೇಕು. ಕೆಲವೊಬ್ಬರು ಅದನ್ನು ತುರ್ದ್ಬಿಟ್ಟು ಮಾಡ್ಕೊಳ್ತಾರೆ, ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಮಾಡ್ಕೊಳ್ತಾರೆ. ಬಟ್ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಟೈಮ್ ತಗೊಳುತ್ತೆ, ಬಟ್ ತುಂಬ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ. ನೋಡಿ ಪೀಸ್ ಎಷ್ಟು ಚಿಕ್ಕದಾಗಿ ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ ಈ ಥರ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳೋದ್ರಿಂದ, ಬಟ್ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮಾಡ್ಕೊಳ್ಳೋದ್ರಿಂದ. ಈ ಥರ ಕೊಚ್ಚಿದ ನಂತರ ಇದನ್ನು ಒಂದ್ಸರಿ ಅಡ್ಡಕ್ಕೆ ಕಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಚಿಕ್ಕದಾದ ಸ್ಲೈಸ್ಗಳು ಸಿಗ್ತವೆ. ತುರ್ದ್ಬಿಟ್ಟು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಫುಲ್ ನೀರು ಬಿಟ್ಕೊಂಡು ಅದು ಮಸಾಲ ಅಷ್ಟು ಟೇಸ್ಟ್ ಅನ್ಸಲ್ಲ, ಫುಲ್ ನೀರಾಗಿಬಿಡುತ್ತೆ. ಅದಕ್ಕೆ ಈ ಥರನ ಕೊಚ್ಚಿಬಿಟ್ಟು ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ನಾನು ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಗ್ರೀನ್ ಚಿಲ್ಲಿನ ಹಾಕ್ಕೊಳ್ಳಿ. ನಾನೊಂದು 3 ಹಸಿಮೆಣಸು, 1 ಇಂಚಾಗುವಷ್ಟು ಶುಂಠಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನೊಂದು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಚಟ್ನಿಗೆ ಹೇಗೆ ಮಾಡ್ಕೊಳ್ತೀರೋ ಅದೇ ರೀತಿ ಮಸಾಲ ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಗ್ರೀನ್ ಚಿಲ್ಲಿ ಎಲ್ಲ ಕೂಡ ಸ್ವಲ್ಪ ಬೆಂದು ಹಾಗೆ ಆಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಿಬಿಡಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ಕೊತ್ತಂಬರಿ ಕಾಳೆಲ್ಲ ಸುಟ್ಟು ಹೋಗಿಬಿಡುತ್ತೆ. ಆನಂತರ ನಾನು 1 ಕಪ್ ಆಗುವಷ್ಟು ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು 1-2 ಸರಿ ಕೈ ಆಡಿಸ್ಬಿಟ್ಟು ಮತ್ತೆ ಎತ್ಬಿಟ್ಟು ಅದನ್ನು ಮಸಾಲಾನ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಕೊಚ್ಚಿರುವಂಥ ಸೌತೆಕಾಯಿ ರೆಡಿಯಾಗಿದೆ ನೋಡಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ರುಬ್ಬಿರುವಂಥ ಈ ಚಟ್ನಿ ಥರ ಇರೋ ಮಸಾಲಾನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲ ರುಬ್ಬುವಾಗ ತುಂಬ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ, ಯಾಕಂದರೆ ಸೌತೆಕಾಯಿ ಕೂಡ ನೀರು ಬಿಟ್ಕೊಳ್ಳೋದ್ರಿಂದ ಫುಲ್ ನೀರಾಗಿಬಿಡುತ್ತೆ. ಸ್ವಲ್ಪ ಚಟ್ನಿ ಮಸಾಲಾನ ಗಟ್ಟಿಯಾಗಿಯೇ ರುಬ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಉಪ್ಪು ಮತ್ತು ಈ ಮಸಾಲ, ಈ ಸೌತೆಕಾಯಿ ಎಲ್ಲ ಕೂಡ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು 3 ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹೊತ್ತು ಎಣ್ಣೆ ಚೆನ್ನಾಗಿ ಕಾದ್ಬಿಟ್ರೆ ಸಾಸಿವೆ ಬೆಳ್ಳುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಕಾದ್ಬಿಡುತ್ತೆ. ಹಾಗೆಯೇ ಒಂದೇನೋ ನಾನು ಒಣಮೆಣಸನ್ನ ಕತ್ತರಿಸಿ ಹಾಕ್ಕೊಂಡಿದ್ದೀನಿ, ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಹೇಗೆ ರೆಡಿ ಮಾಡ್ಕೊಳ್ತೀರೋ ಹಾಗೆ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ ತಕ್ಷಣವೇ. ಇವಾಗ ಈ ಒಗ್ಗರಣೆನ ಎತ್ಬಿಟ್ಟು ನಾನು ಇದಕ್ಕೆ ಮಸಾಲ ಮತ್ತು ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮಧ್ಯದಲ್ಲಿ ಅರಿಶಿನ ಪೌಡ್ರು ಹಾಕ್ಕೊಳ್ಬೇಕಿತ್ತು, ಸೊ ಮರ್ತಿದ್ದೆ, ನಾನು ಇವಾಗ ನೆನಪಾಯಿತು. ಸೊ ಇವಾಗ ಅರಿಶಿನ ಪೌಡ್ರು ಸ್ವಲ್ಪ ಸೈಡಿಗೆ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ, ಬಟ್ ಅರಿಶಿನ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಯೆಲ್ಲೋ ಕಲರ್ ಆಗಿ ಬರುತ್ತೆ. ನೀವು ಅರಿಶಿನ ಪೌಡರ್ ಹಾಕಿಲ್ಲ ಅಂತಾದರೆ ಫುಲ್ ವೈಟಾಗಿ ಕಾಣಿಸುತ್ತೆ. ಹಾಗಾಗಿ ಈ ಒಗ್ಗರಣೆ ಜೊತೆ ಮಸಾಲ ಸೌತೆಕಾಯಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಲವ್ರಿಗೆ ಇದು ತಿಂದರೆ ಕೋಲ್ಡ್ ಆಗುತ್ತೆ ಅನ್ನೋರು ಇದನ್ನು ಕುದಿ ಬರ್ಸಿ ತಿಂತಾರೆ. ಕೋಲ್ಡ್ ಆಗಲ್ಲ, ಏನು ಪರವಾಗಿಲ್ಲ ಸೌತೆಕಾಯಿ ತಿನ್ನೋದ್ರಿಂದ ಅಂತ ಆದರೆ ಇದನ್ನು ಹೀಗೆ ಕೂಡ ಚೆನ್ನಾಗಿ ಈ ಅನ್ನದ ಜೊತೆನೂ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆಗಂತೂ ಈ ರೆಸಿಪಿ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೆಯೇ ಏನಾದರೂ ರೈಸ್ ಬಾತ್ ಮಾಡ್ಕೊಂಡೋಗಿ ಕೂಡ ಈ ಥರ ಒಂದು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಾದ ನಂತರ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಂಬಿಡಿ. ಈ ಥರ ಪಚಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ. ಇದೇನಾದರೂ ನಿಮ್ಗೆ ಇಷ್ಟ ಆದರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.